ಹಲೋ ಗಾಯ್ಸ್, ನೀವು ನೋಡ್ತಿದ್ದೀರಾ ಶಮನ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಸನಲ್ಲಿದ್ದೀನಿ. ಸೊ ನೆನ್ನೆನೇ ಬಂದೆ ಹಾಸನ್ಗೆ. ಸೊ ಏನಕ್ಕೆ ಹಾಸನಲ್ಲಿದ್ದೀನಿ ಅಂದರೆ ಫಸ್ಟು ಒಂದು ಪೂಜೆ ಇತ್ತು ಹಾಸನಲ್ಲಿ. ಸೊ ಆ ಪೂಜೆ ಮುಗಿಸ್ಬೇಕಿತ್ತು. ಪ್ಲಸ್ಸು ಬ್ಯಾಂಗ್ಳೂರಲ್ಲಿ ಒಂದು ಗಾಡಿ ಇತ್ತು, ಬೇಸಿಕಲಿ ಇಲ್ಲೇ ಇತ್ತು. ಅದು ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋಗಿ ನಾನು ಓಡಿಸ್ತಿದ್ದೆ. ಅದು ಪದೇ ಪ್ರಾಬ್ಲಮ್ ಕೊಡ್ತಾಯಿತ್ತು. ಒಂದು 2 years ನನ್ನ ಹತ್ರನೇ ಇತ್ತು ಬ್ಯಾಂಗ್ಳೂರಲ್ಲಿ. ಪದೇ ಪ್ರಾಬ್ಲಮ್ ಕೊಡ್ತಿತ್ತು. ಮಾಡಿಫೈ ಮಾಡಿರೋ ಗಾಡಿ. ಸೊ ನಮ್ಮ ಮಾಮನೇ ಮಾಡಿಫೈ ಮಾಡಿರೋ ಗಾಡಿ. ಅದು ಪ್ರಾಬ್ಲಮ್ ಕೊಡ್ತಾಯಿತ್ತು ಜಾಸ್ತಿ ಅಂತ ಸ್ವಲ್ಪ ಒಂದು 3-4 months ನಿಲ್ಲಿಸ್ಬಿಟ್ಟಿದ್ದೆ. ಎಷ್ಟು ಸತಿ ಸರ್ವಿಸು ಕೊಟ್ಟರು, ಎಷ್ಟು ಸತಿ ಪ್ರಾಬ್ಲಮ್ ಸಾಲ್ವ್ ಆದರೂ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಮತ್ತು ಇನ್ನೊಂದು ಪಾರ್ಟ್ಸ್ ಏನು ಚೇಂಜ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೇ ಎಷ್ಟಂತ ರಿಪೇರಿ ಮಾಡಿಸೋಣ ಹೋಗು ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಪಾಕೆಟ್ ಮನಿ ಎಲ್ಲ ಅದಕ್ಕೆ ಹೋಗ್ತಾಯಿತ್ತು. ಸೊ ಸರ್ವಿಸ್ ಮಾಡಿಸು, ಅದು ಮಾಡಿಸು, ಬರೀ ರಿಪೇರಿಗೆ ಹೋಗ್ತಾಯಿತ್ತು. ಬೇಜಾರಾಗಿ ಸರ್ವಿಸೇ ಮಾಡಿಸ್ತಾ ಇರಲಿಲ್ಲ. ಅದಕ್ಕೆ 3-4 months ಹಂಗೆ ನಿಂತಿತ್ತು ಅಂದ್ಬಿಟ್ಟು ನಮ್ಮ ಮಾಮ ಸರಿ ಇಲ್ಲಿಗೆ ಹಾಸನ್ಗೆ ತೊಗೊಂಬರೋಣ ಅಂದ್ಬಿಟ್ಟು ಮೊನ್ನೆ ಟ್ರಕ್ಕಲ್ಲಿ ಹಾಕಿಸ್ಕೊಂಡು ತೊಗೊಂಬಂದಿದ್ದಾಯಿತು ಮೊನ್ನೆ. ಸೊ ಈ ಗಾಡಿನೇ, ಇದೇ ಗಾಡಿ. ಇಲ್ಲಿ 2 ಗಾಡಿ ಇದೆ ಆ್ಯಕ್ಚುಲಿ. ಇಲ್ಲಿ 2 ಗಾಡಿ ಇದೆ. ಪ್ಲಸ್ ಇದು ಈ ಗಾಡಿ ಮಾಡಿಫೈ ಮಾಡಿರೋ ಗಾಡಿ. ತುಂಬ ಓಡಿಸ್ತಾ ಇದೆ. ಮುಂಚೆ ಕಾಲೇಜ್ಗೆಲ್ಲ ಇದೇ ತೊಗೊಂಡೋಗ್ತಾಯಿದ್ದೆ. ಫಸ್ಟ್ ನಮ್ಮ ಮಾಮ ಹೇಳಿದ್ರು ಆ್ಯಕ್ಚುಲಿ, ಫಸ್ಟು ಈ ಗಾಡಿನ ನೀಟಾಗಿ ನೋಡ್ಕೊ, ಯಾವುದೇ ಥರ ಏನು ಅಂದರೆ ಸರ್ವಿಸ್ ಮಾಡಿಸೋದಾಗಲಿ ಪ್ರತಿಯೊಂದು ನೀಟಾಗಿ ನೋಡ್ಕೊ ನೀನು. ಈ ಗಾಡಿ ನೀಟಾಗಿ ನೋಡಿಕೊಂಡ್ರೆ ಹೊಸ ಗಾಡಿ ಕೊಡಿಸ್ತೀನಿ ಅಂತ ಅಂದಿದ್ರು. ಬಟ್ ದೆನ್ ನೀಟಾಗೆ ನೋಡ್ಕೊಂಡಿದ್ದೀನಿ. ಯಾವತ್ತೂ ಎಲ್ಲಿ ಬೀಳ್ಸಿಲ್ಲ ಅಥವಾ ಏನೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಬಟ್ ಅದೇ ಆ ಗಾಡಿ ಪ್ರಾಬ್ಲಮ್ ಕೊಡ್ತಾ ಯಾಕೆ ಸ್ವಲ್ಪ ಮಾಡಿಫೈ ಮಾಡಿಫೈ ಮಾಡಿರೋದು. ಸೊ ಅದು ಇದು ಸ್ವಲ್ಪ ಬೇರೆ ಇರ್ತಾಯಿತ್ತು. ವೈರಿಂಗ್ ಆಗಲಿ ಇನ್ನೊಂದಾಗಲಿ ಎಕ್ಸ್ಟೆಂಡ್ ಮಾಡಿದೆ. ಅದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿತ್ತು. ಅದಕ್ಕೋಸ್ಕರ ಇವಾಗಲೂ ಸ್ಟಾರ್ಟ್ ಆಗ್ತಾಯಿಲ್ಲ ಅದು. ಸೊ ಈ ಗಾಡೀಲಿ ಹೋಗ್ಬಿಟ್ಟು ಬರೋಣ. ಇದೂ ಅಷ್ಟೇ ಆಲ್ಮೋಸ್ಟ್ ಒಂದು 15 years ಆಗಿದೆ ಏನಪ್ಪ ಇದಕ್ಕೆ. ಈ ಗಾಡಿಗೆ ಇನ್ನೂ ಚೆನ್ನಾಗಿದೆ, ಇನ್ನೂ ಓಡುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ ಈ ಗಾಡಿನೂ. ಸೊ ಇಲ್ಲೂ ಒಂದು ಗಾಡಿ ಇದೆ. ಇದು ಮಾಡಿಫೈ ಮಾಡಿಸಿರೋ ಗಾಡಿನೇ. ಇದು ಮಾಡಿಫೈ ನಮ್ಮ ಮಾಮನೇ ಮಾಡಿಫೈ ಮಾಡಿರೋದು. ಇದೂ ನಮ್ಮ ಮಾಮ ಮಾಡಿಫೈ ಮಾಡಿರೋದು. ಇಲ್ಲಿ 2 ಇದೆ. ಇದೂ ಮಾಡಿಫೈ ಮಾಡಿರೋ ಗಾಡಿಗಳು. ಮೇಲೊಂದಿದೆ ನಮ್ಮ ಮನೆ ಮೇಲೆ, ಅದೂ ಮಾಡಿಫೈ ಮಾಡಿರೋದು. ಬಟ್ ಅದನ್ನು ತೋರಿಸ್ತೀನಿ. ಮನೆ ಒಳಗಡೆ ಇದೆ ಅದು ಆ್ಯಕ್ಚುಲಿ, ಅದನ್ನು ತೋರಿಸ್ತೀನಿ. ಸೊ ಬನ್ನಿ, ಫಸ್ಟು ತಳ್ಕೊಂಡು ಹೋಗ್ಬೇಕು. ಆ ಗಾಡಿನ ಸ್ಟಾರ್ಟ್ ಆಗ್ತಿಲ್ಲ. ಸೊ ಇಲ್ಲೇ ಒಂದು 4-5 ರೋಡ್ ಆ ಕಡೆ. ನಾನು ಸುಮ್ಮನೆ ತಳ್ಕೊಂಬರೋದು ಕರೆಕ್ಟಾಗಿರೋ ಸುಸ್ತಾಗೋಗುತ್ತೆ. ಸೊ ಫಸ್ಟು ಈ ಗಾಡೀಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಓಪನ್ ಆಗಿದ್ದರೆ ಆಮೇಲೆ ಆ ಗಾಡಿನ ತಳ್ಕೊಂಡೋಗಿ ಸರ್ ಅಲ್ಲಿ ಕೊಟ್ಬಿಟ್ಟು ಸರ್ವಿಸಿಗೆ ಕೊಟ್ಬಿಟ್ಟು ಬರೋಣ. ಸೊ ಬನ್ನಿ, ಇವಾಗ ಇನ್ನೊಂದು ಗಾಡೀಲಿ ಹೋಗೋಣ. ಏನಂದರೆ 2 ಹಳೆ ಗಾಡಿ. ಏನಕ್ಕಪ್ಪ ಅಂದರೆ ಇದು ತುಂಬ ಹಳೆ ಗಾಡಿ, ಅದೇನು ಅಷ್ಟೊಂದು ಹಳೆ ಗಾಡಿ ಅಲ್ಲ. 2 wheeler ಯಾರು ಓಡಿಸಲ್ಲ ಬೇಸಿಕಲಿ. ಯಾಕಂದರೆ ನಮ್ಮ ಮಾಮಂದು ಸಪ್ರೇಟ್ ಕಾರ್ ಇದೆ, ನಮ್ಮ ಮಾಮಿದೂ ಸಪ್ರೇಟ್ ಕಾರ್ ಇದೆ. ಸೊ ಅದಕ್ಕೋಸ್ಕರ 2 wheeler ಯಾರು ಓಡಿಸಲ್ಲ ಅನ್ನೋದಕ್ಕೆ ಜಾಸ್ತಿ ಸರ್ವಿಸ್ ಮಾಡಿಸಲ್ಲ. ನಿಂತೇ ಇರುತ್ತೆ ಗಾಡಿ, ಅದು ಪ್ರಾಬ್ಲಮ್. ಈ ಗಾಡಿನೂ ಅಷ್ಟೇ, ಫಸ್ಟ್ ಸ್ಟಾರ್ಟ್ ಆಗಲಿಲ್ಲ. ಇವಾಗ ಮತ್ತೊಂದು ಸ್ವಲ್ಪ ಹೊತ್ತು ಕಿಕ್ ಮಾಡಿ ಅದು ಇದು ಪೆಂಟ್ ಮಾಡಿ ಗಾಡಿನ ಗೊತ್ತಲ್ಲ ಜುಗಾಡ್ ಮಾಡಿ ಸ್ಟಾರ್ಟ್ ಮಾಡಿದ್ದಾಯಿತು. ಅಂದರೆ 2 wheeler ಯಾರು ಓಡಿಸೋದೇ ಇಲ್ವಲ್ಲ, ಸುಮ್ಮನೆ ಇದೆ ಅಷ್ಟೇ. ನಮ್ಮ ಮಾಮನ ಇಲ್ಲೇ ಲೋಕಲ್, ಇಲ್ಲೇ ಪಕ್ಕದ ರೋಡು ಅಲ್ಲಿ ಇಲ್ಲಿ ಓಡಾಡಬೇಕು ಅಂದರೆ ಲೋಕಲಲ್ಲಿ ಸಡನ್ನಾಗಿ ಬೇಕಲ್ಲ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಯಾವಾಗ ವಾರಕ್ಕೊಂದು ಸರಿ ತೆಗೆದ್ರೆ ಹೆಚ್ಚು ಗಾಡಿನ 2 wheelerನ. ಎಲ್ಲರೂ ಇಬ್ಬರೂ ಕಾರಲ್ಲಿ ಓಡಾಡ್ತಾರಲ್ಲ, ಸೊ 2 ಕಾರು ಮನೆಯಲ್ಲಿ ಓಡಾಡಿಸ್ತಾರೆ. 2 wheeler ಯೂಸ್ ಇಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಬೆಂಗಳೂರಲ್ಲಿ ಒಂದು 2 wheeler ಇದೆ, ಒಂದು ಕಾರ್ ಇದೆ ಅಷ್ಟೇ. ಮುಂಚೆ ಅದೇ ಇಲ್ಲಿ ಇದೆಯಲ್ಲ ಅದು ಸ್ಕೂಟ್ರ್ ಇತ್ತು ನನ್ನ ಹತ್ರ. ಅದು ಸ್ವಲ್ಪ ಕೆಟ್ಟೋದ್ಮೇಲೆ ಅದು ಇಲ್ಲ, ತೊಗೊಬೇಕು. ಹೊಸದೊಂದು ಸ್ಕೂಟ್ರ್ ತೊಗೊಬೇಕು ನೋಡ್ತಾ ಇದ್ದೀನಿ. ನೋಡೋಣ, ಸ್ಕೂಟ್ರು ಬೈಕು ಏನೋ ನೋಡಬೇಕು. ಬೈಕ್ ಬೇಡ, ನನ್ನ ಪ್ರಕಾರ ಸ್ಕೂಟರೇ ಸಾಕು. ಸಿಟಿ ಅಲ್ವಾ, ಸಾಕಾಗೋಗಿದೆ, ಎಲ್ಲ ನೋಡ್ಬಿಟ್ಟಿದ್ದೀವಿ. ಬಿಕಾಸ್ ನನ್ನ ಫ್ರೆಂಡ್ಸು ಬೈಕು ಎಲ್ಲ ಓಡಿಸಿ ಎಲ್ಲ ನೋಡಿದ್ದೀನಿ. ಸಿಟೀಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಪ್ಲಸ್ ಇವಾಗಿರೋ E20 ಅದು ಇದು ಅಂತ ಸಕ್ಕದ ಪ್ರಾಬ್ಲಮ್ ಕೊಡುತ್ತೆ ಬೈಕ್ಗಳು. ಅದಕ್ಕೋಸ್ಕರನೇ ಏನಕ್ಕೆ ಪೀಸಾಗಿ ಒಂದು ಎಲೆಕ್ಟ್ರಿಕ್ ತೊಗೊಂಡ್ಬಿಟ್ರೆ ಸಿಟಿಗೆ ಬೆಸ್ಟು. ಯಾರು ಏನಾರ ಇಲ್ಲಿ ಸಿಟಿಗೆ ಬೆಸ್ಟು ಎಲೆಕ್ಟ್ರಿಕ್ಕೆ. ಬಿಕಾಸ್ ಜಾಸ್ತಿ ಓಡಾಡಲ್ಲ, ಜಾಸ್ತಿ ತುಂಬ ಖರ್ಚಿರಲ್ಲ. ಪೀಸಾಗಿ ಓಡಾಡ್ಕೊಂಡು ಇರ್ಬೋದು ಅಂತ ಅಷ್ಟೇನಿಲ್ಲ. ಸೊ ಇಲ್ಲೇ ಇರೋದು. ಓಪನ್ ಆಗಿಲ್ಲ, ಕ್ಲೋಸ್ ಮಾಡಿದ್ದಾನೆ. ಓಪನ್ ಮಾಡಿಲ್ಲ. ಫೋನ್ ನಂಬರ್ ಇದೆ, ನೋಡೋಣ, ಫೋನ್ ಮಾಡೋಣ.
ಅವ್ನು ಚೆನ್ನಾಗಿ ಮಾಡ್ತಾನೆ ಆ್ಯಕ್ಚುಲಿ ಸರ್ವೀಸು. ನೋಡೋಣ ಫೋನ್ ಮಾಡಿ ನೋಡೋಣ. ಸೊ ಅವರೆಲ್ಲ ಊರಿಗೆ ಹೋಗಿದ್ದಾರಂತ ಏನೋ ಕೆಲಸ ಅಂತ, ನಾಳೆ ಬನ್ನಿ ಅಂತ ಅಂದರು. ಸೊ ನಾಳೆ ಬರ್ಬೇಕು ಮತ್ತೆ ಅಷ್ಟೇ. ಗೊತ್ತಿರೋರೆ, ನನಗಷ್ಟು ಪರಿಚಯ ಇಲ್ಲ, ಬಟ್ ನೋಡಿದ್ದಾರೆ, ನನ್ನ ನೋಡಿದ್ದಾರೆ ಅವರು. ಅದೇ ಏನೋ ಊರಿಗೆ ಹೋಗಿದ್ದಾರೆ ಅಂತ ಏನೋ ಕೆಲಸ ಅಂತ ಊರಿಗೆ ಹೋಗಿದ್ದೀನಿ, ನಾಳೆ ಬನ್ನಿ 10:30 ಅಲ್ಲ 8:30 ಓಪನ್ ಆಗುತ್ತೆ, 9 ಗಂಟೆ ಮೇಲೆ ಬನ್ನಿ ಅಂದರು. ನಾನು ಅದಕ್ಕೆ 10:30 ಬರ್ತೀನಿ ಬಿಡಿ, ಯಾಕಂದರೆ ರಜಾ ಅಲ್ಲ, ಎದ್ದಾಳೋದೇ ಲೇಟು ನಾನು. ಅದಕ್ಕೆ मतलब वो अलग ही लेवल का बंदा था. 9 ಗಂಟೆಗೆ ಎದ್ದು ಟಿಫನ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಇವಾಗ ಆಲ್ರೆಡಿ 10 ಗಂಟೆ. ಸೊ ಅದಕ್ಕೆ ನಾಳೆ 10:30 ಬರ್ತೀನಿ ಅಂತ. ಗಾಡಿ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ. 15 ಇಯರ್ಸ್ ಹಳೇ ಸ್ಕೂಟರ್, 15-20 ಇಯರ್ಸ್ ಆಯ್ತಪ್ಪ, ಕರೆಕ್ಟಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 15 ಇಯರ್ಸ್ ಅಂತೂ ಆರಾಮಾಗಿ ಆಗಿದೆ. ಸೊ ಚೆನ್ನಾಗಿದೆ ಇವಾಗ. ನೋಡೋಣ, ಫಸ್ಟ್ ಬೆಂಗಳೂರು ಹೋಗ್ಬಿಟ್ಟು ಯಾವ್ದಾರ ಒಂದು ಸ್ಕೂಟರ್ ಬುಕ್ ಮಾಡಬೇಕು ಗೈಸ್. ಯಾಕಂದರೆ ನಾವು ಆಲ್ರೆಡಿ ಒಂದು ಸ್ಕೂಟರ್ ಬುಕ್ ಮಾಡಿದ್ದೆ ಫಸ್ಟು, ಯಾವುದೋ TVS iQ ಬುಕ್ ಮಾಡಿದ್ದೆ. ಅವನು ಯಾವುದದು ರಾಜಾಜಿನಗರ್ ಇದೆಯಲ್ಲ, ಅಲ್ಲಿ ಬುಕ್ ಮಾಡಿದ್ದಿದ್ದು TVS ಶೋರೂಮಲ್ಲಿ. ಅವನೇನಂತ ಫಸ್ಟ್ ಬುಕ್ ಮಾಡಬೇಕಾದ್ರೆ 21 ಡೇಸ್ ವೆಯ್ಟ್ ಮಾಡಿ ಸರ್ ಅಂತ ಅಂದ. ಸರಿ ಅಂತ 21 ಡೇಸ್ ವೆಯ್ಟ್ ಮಾಡ್ತಿದ್ದೀನಿ. 21 ಡೇಸ್ ನಾನು ಒಂದು ಫೋನ್ ಮಾಡಿಲ್ಲ, ಅವ್ನಿಗೇನು ತೊಂದರೆ ಕೊಡೋಕೆ ಹೋಗಲಿಲ್ಲ. ನಾನು 21 ಡೇಸ್ ಸುಮ್ಮನೆ ವೆಯ್ಟ್ ಮಾಡಿದೆ. 21 ಡೇಸ್ ಆದಮೇಲೆ ಕಾಲ್ ಮಾಡಿದೆ, ನೋಡಪ್ಪ ಅಂತ ಚೆಕ್ ಮಾಡು ನಮ್ಮದು. ಅವನೇನಂದ, ಇಲ್ಲ 21 ಡೇಸ್ ಆಗಿದೆ ಗೊತ್ತಾಯಿತು, ಬಟ್ 21 ಡೇಸ್ಗೆ ಬರಲ್ಲ ಹಂಗೆ ಹಿಂಗೆ. ಸರಿ ಆಯ್ತಪ್ಪ, 21 ಡೇಸ್ಗೆ ಬರೋಲ್ಲ, ಒಂದು 4 ದಿವಸ ಅಥವಾ 1 ವಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಪರವಾಗಿಲ್ಲ ಕಾಯೋಣ. ಅದನ್ನು ಬಿಟ್ಬಿಟ್ಟು ಅವನೇನಂತಾನೆ, ಇಲ್ಲ 1 ವಾರ ಇಲ್ಲ ಇನ್ನೂ ಲೇಟ್ ಆಗ್ಬೋದು, ಇನ್ನೊಂದು 40 ದಿವಸ ಆಗ್ಬೋದು, ಯಾಕಂದರೆ ಜಾಸ್ತಿ ಬುಕಿಂಗ್ಸ್ ಇದೆ ಹಂಗೆ ಹಿಂಗೆ ಅಂತ ಕತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಾಯಿತು ಯಾವೊಂದು ಗುರು ಕಾಯ್ತಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಬೇಡ ಬಿಡು ಅಲ್ಲೇ ಕೂತ್ಕೊಂಡು. ನಂಗೆ ಹೇಳಿದ ತಕ್ಷಣ ಹೆವಿ ಕೋಪ ಬಂದು, ಅಯ್ಯೋ ಎಷ್ಟೊಂದು ವೇಟ್ ಮಾಡೋಕ್ಕಾಗುತ್ತೆ, ಅಯ್ಯೋ ಹೋಗು ಬೇಡ ಅಂತಂದು ಮನೆಗೆ ಕ್ಯಾನ್ಸಲ್ ಅಲ್ಲೇ ಲೆಟ್ರ್ ಬರೆದೆ, ಅಲ್ಲೇ ಲೆಟ್ರ್ ಬರೆದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಹಂಗೆ ಕೊಟ್ಬಿಟ್ಟು ಬಂದೆ. ಮಿಕ್ಕಿದ್ದು 5,000 ಪೇ ಮಾಡಿದ್ದೆ ಬುಕ್ಕಿಂಗ್ ಫೀಸ್ ಅಂತ. ಬುಕ್ಕಿಂಗ್ ಚಾರ್ಜ್ 5,000 ಅಲ್ಲಿ ವಾಪಸ್ ಕೊಟ್ಟರು. ಸೊ ನೆಕ್ಸ್ಟು ಬೇರೆ ಯಾವುದೋ ನೋಡಬೇಕು, ಕಾಯೋದಲ್ಲ. ಬಟ್ ಆಮೇಲೆ ಹೋಗ್ತಾ ನನಗೆ ಇಷ್ಟ ಆಗ್ತಿಲ್ಲ ಸ್ಕೂಟರ್. ಪ್ಲಸ್ ಎಲ್ಲ ಇದು ಯೂಟ್ಯೂಬಲ್ಲೆಲ್ಲ ಜಾಸ್ತಿ ನೋಡ್ತಿದ್ದೆ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಜಾಸ್ತಿ ಕಂಪ್ಲೇಂಟ್ ಇದೆ, ಬ್ಯಾಟ್ರಿ ಕಂಪ್ಲೇಂಟ್ ಇದೆ. ಬೇರೆ ಸಾಫ್ಟ್ವೇರು ಏನೇ ಪ್ರಾಬ್ಲಮ್ ಆದ್ರೂ ಏನೋ ಒಂದು ಮಾಡ್ಕೊಬೋದು, ಗ್ಲಿಚ್ ಇದೆ. ಅದು ಅಂದರೆ ಸಡನ್ನಾಗೆಲ್ಲ ಹೋಗಬೇಕು ಮಾಡಬೇಕು ಅಂದರೆ ಗಾಡಿನೇ ಸ್ಟಾರ್ಟ್ ಆಗಿಲ್ಲ, ಬ್ಯಾಟ್ರಿನೇ ಪ್ರಾಬ್ಲಮ್ ಅಂದರೆ ಗಾಡಿ ತೊಗೊಂಡು ಯೂಸ್ ಇಲ್ಲ. 1.5 ಲಕ್ಷ 2 ಲಕ್ಷದ ಗಾಡಿ ಯೂಸೇ ಆಗೋಲ್ಲ, ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ. ಸೊ ಅದಕ್ಕೆ ಡಿಸೈಡ್ ಮಾಡಿ ತೊಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳೋಣ. ಸುಮ್ಮನೆ 1 ವರ್ಷ 2 ವರ್ಷ ಆದಮೇಲೆ ಪ್ರಾಬ್ಲಮ್ ಕೊಡೋ ಥರ ಆದರೆ ಏನಕ್ಕೆ. ನಾನು ಓಡಿಸಿದ್ವಿ ಗಾಡಿ ತೊಗೊಂಡ್ರೆ ನಾನು 1 ವರ್ಷ 2 ವರ್ಷನೇ ಓಡಿಸೋದನ್ನು ಮತ್ತೆ ಚೇಂಜ್ ಮಾಡ್ತೀನಿ. ಬಟ್ ಆದ್ರೂ ಇರಬೇಕಲ್ಲ ಕರೆಕ್ಟಾಗಿ ಒಂದು ಗಾಡಿ. ಸುಮ್ಮನೆ ಪ್ರಾಬ್ಲಮ್ ಪದೇ ಕೊಡ್ತಿದ್ರೆ ಯಾಕೆ ಎಲ್ಲ ನೋಡಿದ್ವಿ, ಪ್ರಾಬ್ಲಮ್ ಪದೇ ಗಾಡಿ ಪ್ರಾಬ್ಲಮ್ ಬಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ನಾವು ಇದಕ್ಕೆ ಹೋಗ್ತಾಯಿದ್ದೀವಿ, ಸ್ಟೇಡಿಯಂ, ಹಾಸನ್ ಸ್ಟೇಡಿಯಂ. ಸೊ ನಾನು ಹಾಸನಿಗೆ ಬಂದರೆ ಕನ್ಫರ್ಮಾಗಿ ಒಂದ್ಸತಿ ಸುಮ್ಮನೆ ಹಂಗೆ ಸ್ಟೇಡಿಯಮ್ಗೆ ಹೋಗಿ ಬರೋದು ಕನ್ಫರ್ಮು. ನಾರ್ಮಲಾಗಿ ಬೆಳಗ್ಗೆ ಹೋಗ್ತಿದ್ದೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ನಮ್ಮ ಮನೇಲಿ ಬೇರೆ ಎಲ್ಲ ಕೆಲಸ ಇಲ್ವಲ್ಲ, ಸುಮ್ಮನೆ ಹಂಗೆ ಒಂದು ಹೋಗ್ಬಿಟ್ಟು ಬರೋಣ ಒಂದು ಗ್ರೌಂಡ್. ಯಾರೋ ಹುಡುಗರು ಏನು ಆಟ ಆಡ್ತಿರಲ್ಲ ಮೋಸ್ಟ್ಲಿ, ನೋಡೋಣ ಬನ್ನಿ. ಇಲ್ಲೇ ಸ್ಟೇಡಿಯಂ ಹತ್ರ ಹೋಗ್ಬಿಟ್ಟು ನೋಡೋಣ, ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಹಾಂ ಗೈಸ್, ನಿಜ ಬೆಂಗಳೂರಿಂದ ಬರ್ತಾ ನಾನು ಯಾವ ಸ್ವೆಟರು ಏನೂ ತೊಗೊಂಬರಲಿಲ್ಲ. ನಾರ್ಮಲ್ ಒಂದು ಶರ್ಟು, ಒಂದು ಟ್ರ್ಯಾಕ್ ಪ್ಯಾಂಟಿಂಗ್ ಆ ಥರ ಹಾಕೊಂಡ್ಬಂದ್ಬಿಟ್ಟು ನೋಡಿದ್ರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಚಳಿ ಇದೆ. ಬೆಂಗಳೂರಲ್ಲಿ ಒಂದು ಲೆವೆಲಿಗೆ ಚಳಿ ಇದೆ, ಬಟ್ ಅಷ್ಟೊಂದೇನಿಲ್ಲ. ನಾನು ಆ ಮನುಷ್ಯರು ಹಂಗೆ ಬಂದುಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಯಾಕಂದರೆ ಹಾಸನ ಪಕ್ಕನೇ ಸಕಲೇಶಪುರ, ಈ ಕಡೆ ಹತ್ರ ಚಿಕ್ಕಮಂಗ್ಳೂರು ಎಲ್ಲ ಹತ್ರ ಆಗುತ್ತಲ್ಲ, ಹೆವಿ ಚಳಿ ಅಪ್ಪ. ಬಿಸಿಲು ಲೈಟಾಗಿ ಇಲ್ಲಿ ನಿಮ್ಗೆ ಬಿಸಿಲು ಕಾಣಿಸ್ತಿರ್ಬೋದು ನೋಡಿ, ಬಟ್ ಬಿಸಿಲು ಏನೇನೋ ಅಲ್ಲ, ಬಿಸಿಲಿದು ಸುಮ್ಮನೆ ಬಿಸಿಲು ಇದೆ ಅಷ್ಟೇ. ನೋಡಿ ಇದೇ ಸ್ಟೇಡಿಯಮು. ಒಂದು ಸತಿ ಇಲ್ಲಿ ಒಳಗಡೆ ಹೋಗಿದ್ದೆ ಗೈಸ್ ನಾನು, ಸ್ವಿಮ್ಮಿಂಗ್ ಇದಕ್ಕೆ ಅಂತ. ಅಂದರೆ ಸ್ವಿಮ್ಮಿಂಗ್ ಮಾಡಬೇಕು ಅಂತಲೇ, ಬಟ್ ಅವ್ರು ಬರೀ ಪ್ರಾಕ್ಟೀಸಿಗೆ ಅಂತ. ಅವಾಗ ಸಮ್ಮರ್ ಕ್ಯಾಂಪ್ ಇತ್ತು ಆ್ಯಕ್ಚುಲಿ, ಅವಾಗ ನನಗೂ ಹಾಲಿಡೇಸ್ ಇತ್ತು, ನಾನು ಇಲ್ಲಿ ಬಂದಿದ್ದೆ. ಅವಾಗ ಆಗಲ್ಲ, ಅಂದರೆ ಸಮ್ಮರ್ ಕ್ಯಾಂಪ್ಸ್ ನಡೆಸ್ತಾ ಇದ್ದೀವಿ, ಸಮ್ಮರ್ ಕ್ಯಾಂಪ್ ಆದಮೇಲೆ ಬನ್ನಿ ಅಂತ ಅಂದಿದ್ರು. ಅದಾದಮೇಲೆ ಎಲ್ಲೋ ಪಟ್ಟಂತ ಬೆಂಗಳೂರಿಗೆ ಹೊಟ್ಟೋದೆ. ಸೊ ಹಾಗೆ ಎಷ್ಟು ದೊಡ್ಡದು ಬೆಂಗಳೂರಲ್ಲಿ ಈ ಥರ ಇದ್ದಿದ್ರೆ ಗೈಸ್ ಹೆಂಗಿರ್ತಾಯಿತ್ತು ಹೇಳಿ. ಎಷ್ಟು ದೊಡ್ಡದಿದೆ ನೋಡಿ, ಅಯ್ಯೋ ದೇವ್ರೆ.
ನೋಡಿ ಎಷ್ಟು ದೊಡ್ಡದಿದೆ, ಹೆವಿ ದೊಡ್ಡದಿದೆ. ನಿಮ್ಮ ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ಹೆವಿ ದೊಡ್ಡದಿದೆ. ಇಲ್ಲಿ ನೋಡಿ ಹೆವಿ ನೋಡಿ, ಅದೊಂದು ಬೇರೆ ಇದೊಂದು ಬೇರೆ, ಈ ಕಡೆ ಒಂದು ಬೇರೆ, ಇಲ್ಲಿ ನೋಡಿ ಇದು ಆ ಕಡೆನೂ ಇದೆ ಗೈಸ್, ದೊಡ್ಡದು. ಅದು ರನ್ನಿಂಗ್ ಏನಂತಾರೆ ಅದು ಕರೆಕ್ಟಾಗಿ ಎಷ್ಟು ಗೊತ್ತಿಲ್ಲ, ಬಟ್ ಹೆವಿ ದೊಡ್ಡದಿದೆ ಮಾತ್ರ, ಕ್ರೇಜಿ. ನೋಡೋಣ ಇದೆ ಅಲ್ಲಿ ಹೋಗೋಣ, ತೋರಿಸ್ತೀನಿ. ಇದೆ ಅಲ್ಲಿ ಆ ಕಡೆ ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಹಾಸನಲ್ಲಿ ಯಾರೋ ಫ್ರೆಂಡ್ಸ್ ಇದ್ದೀರಾ ಪಕ್ಕ ದಿನಕ್ಕೆ 1 ಅವರ್ ಬಂದು ಆಟ ಆಡ್ಬೋದಿತ್ತು. ಹಾಸನಲ್ಲಿ ಯಾರೋ ಫ್ರೆಂಡ್ಸ್ ಇಲ್ಲ, ಯಾಕಂದರೆ ಬರೋದೇ ಅಜ್ಜಿ ಮನೆಗೆ ಅಂತ ಬಂದರೆ ಬರ್ತೀನಿ, ಒಂದು 2 ದಿವಸ 3 ದಿವಸ ಇರ್ತೀನಿ, ಮ್ಯಾಕ್ಸ್ 1 ವಾರ ಇರ್ತೀನಿ, ಹೊಟ್ಟೋಗ್ತೀನಿ. ಲಾಸ್ಟು ಅಂದರೆ ಈ ವರ್ಷ ಮಾರ್ಚ್ ಏಪ್ರಿಲಲ್ಲಿ 1 ಮಂತ್ ಇದ್ದೆ, ಬಿಕಾಸ್ ನಾನು ಇಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೆ 1 ಮಂತ್ ಹಾಸನಲ್ಲಿ, SP ಆಫೀಸಲ್ಲಿ ಸೋಕೋದಲ್ಲಿ 1 ಮಂತ್ ಇಂಟರ್ನ್ಶಿಪ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಅವಾಗ ನೋಡಿ ಇಲ್ಲೂ ಎಷ್ಟೊಂದಿದೆ ಗೈಸ್, ನಿಮ್ಗೆ ವೀಡಿಯೋದಲ್ಲಿ ಸಿಕ್ಕೋದೇ ಕಾಣಿಸ್ಬೋದು, ಬಟ್ ಹೆವಿ ದೊಡ್ಡದು. ಅದೇ ಹಾಸನಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೆ ನೋಡಿ. ಇಲ್ಲೆಲ್ಲ ಆಟ ಆಡ್ಬೇಕಂತ ಆಸೆ, ನಿಮ್ಗೆ ಕಾಣಿಸ್ತಿದೆ ಇಲ್ವೋ ನೋಡಿ. ಇಂಟರ್ನ್ಶಿಪ್ ಮಾಡ್ತಾ ಅವಾಗ 1 ಮಂತ್ ಇದ್ದೆ, ಅವಾಗಲೇ ಜಾಸ್ತಿ ಇದ್ದಿದ್ದು, ಇಲ್ಲಾಂದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಇರ್ತಾ ಇದ್ದಿದ್ದು. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಡೇಸಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಮಾಡೋರು. ಇದೊಂದು ಫೇವ್ರೆಟ್ ಪ್ಲೇಸು ಗೈಸ್. ಈ ಕಡೆ ಹಿಂಗೆ ಗಾಡಿ ತೊಗೊಂಡೋಕ್ಕಾಗಲ್ಲ, ಇಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿನ ಆ ಕಡೆ ಹೋದರೆ ಎಲ್ಲಿ ಗೊತ್ತಾ ನೋಡಿ, ಇಲ್ಲಿ ಓಕೆನಾ, ಇಲ್ಲಿ ಹೋದರೆ ಒಳ್ಳೆ ಬಿರಿಯಾನಿ ಕೊಡ್ತಾನೆ, ಕ್ರೇಜಿ ಬಿರಿಯಾನಿ ಇರುತ್ತೆ. ಬನ್ನಿ, ಅದು ಹೇಳಿದ್ನಲ್ಲ ತೋರಿಸ್ತೀನಿ. ಅದು ಹೆವಿ ದೊಡ್ಡದೇ ಸೇಮ್ ಇದೇ ಥರ ಬೆಂಗಳೂರಲ್ಲಿ ಇದ್ಬಿಟ್ಟಿದ್ದಿದ್ರೆ, ಬೆಂಗಳೂರು ಇಷ್ಟು ಫ್ರೀಯಾಗಿ ಇರ್ತಾನೆ ಇರಲಿ, ಯಾವಾಗಾರೋ ಬನ್ನಿ, ಯಾವಾಗ ಬಂದು ಫ್ರೀ ಇರ್ತಾ ಇರಲಿಲ್ಲ, ಹೆವಿ ರಶ್ ಇರೋದು. ಎಷ್ಟು ದೊಡ್ಡದಿದೆ ಗೊತ್ತಾ, ನನಗೆ ಸಖತ್ ಖುಷಿ ಆಗುತ್ತೆ ಇಲ್ಲಿ ಬಂದಾಗ, ಬಿಕಾಸ್ ಬೆಂಗಳೂರಲ್ಲಿ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಬರ್ತಾರೆ, ಇದು ಮಾಡ್ತಾರೆ. ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ವಲ್ಲ. ಬಟ್ ಇನ್ನೊಂದೇನಂದರೆ ಇಲ್ಲಿ ಬಂದು ಸ್ವಲ್ಪ ಎಕ್ಸ್ಟ್ರಾವರ್ಟ್ ಆದರೆ, ನಾನು ಸ್ವಲ್ಪ ಇಂಟ್ರೋವರ್ಟ್, ಇವಾಗ ಸ್ವಲ್ಪ ಎಕ್ಸ್ಟ್ರಾವರ್ಟ್ ಆಗಿದ್ದೀನಿ ಸ್ವಲ್ಪ, ಬಟ್ ಮುಂಚೆ ಸಖತ್ ಇಂಟ್ರೋವರ್ಟ್ ಇದ್ದೆ. ಇವಾಗ ಇನ್ನೂ ಸ್ವಲ್ಪ ಜನ ಇರ್ತಾರೆ ಗೊತ್ತಾ, ಫುಲ್ ಎಕ್ಸ್ಟ್ರಾವರ್ಟ್ ಇದ್ದು ಆ ಥರ ಇದ್ದರೆ, ಇವಾಗ ಇದ್ರ ಆಟ ಆಡ್ತಿದ್ರೆ ನಾವು ಬಂದು ಜಾಯ್ನ್ ಆಗ್ಬೋದು ಅಂತಾರೆ. ಕೆಲವರು ಆಬ್ವಿಯಸ್ಲಿ ಸೇರಿಸ್ಕೊತಾರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಸ್ವಲ್ಪ ಶೈ ಇರುತ್ತಲ್ಲ, ಇಂಟ್ರೋವರ್ಟ್ ಆದವ್ರಿಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಷ್ಟೇ ಹೆಂಗಪ್ಪ ಏನಪ್ಪ ಅಂತಿರುತ್ತೆ. ಸೊ ಬನ್ನಿ, ಆ ಕಡೆಯಿಂದ ಹೋಗ್ಬೋದು, ಬಟ್ ನಾವು ಇಲ್ಲೇ ಹೋಗೋಣ, ಇಲ್ಲ ಅಲ್ಲೇ ಹೋಗ್ಬಿಡೋಣ, ಯಾಕೆ ಸುಮ್ಮನೆ ಅಲ್ಲೇ ನಿಲ್ಲಿಸ್ಬೋದು, ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ. ಕ್ರೇಜಿ ಇದೆ ಇದು ಗೊತ್ತಾ, ಸೀರಿಯಸ್ಲಿ. ಅಂದರೆ ಪ್ರತಿ ದಿವಸ ಬರ್ತಾ ಇರಲಿ ಜನ, ಬಟ್ ಈ ಟೈಮಲ್ಲಿ ಯಾರೂ ಇರೋಲ್ಲ, 10 ಗಂಟೆ ಆಯ್ತಲ್ಲ, ಯಾರೂ ಇಲ್ಲ. ಅಬ್ಬಾ ಹಂಗೆ ಅದೇ ಆಫ್ ಆಯಿತು. ಬನ್ನಿ, ಏನು ಕ್ರೇಜ್ ಇದೆ ಗೊತ್ತಾ ಮಾತ್ರ. ಈ ಪ್ಲೇಸ್ ಸಖತ್ ಇಷ್ಟ ನನಗೆ. ಇಂಟರ್ನ್ಶಿಪ್ ಮಾಡ್ತಿದ್ದೆ ಅನ್ನಲ್ಲ, ಆವಾಗ ಮಾರ್ನಿಂಗ್ ಒಂದು 2-3 ದಿವಸ ಬಂದ್ಬಿಟ್ಟು ಇಲ್ಲಿ ಜಾಗಿಂಗ್ ಮಾಡಿದ್ದೆ ನಾನು, ಚೆನ್ನಾಗಿತ್ತು ಅವಾಗ. ಅದಕ್ಕೆ ಎಷ್ಟು ಜನ ಇರ್ತಾರೆ ಗೊತ್ತಾ, ಮಾರ್ನಿಂಗ್ ಆ್ಯಕ್ಚುಲಿ ತುಂಬ ಜನ ಇರ್ತಾರೆ ನೋಡಿ, ಹಿಂಗಿದೆ, ಸಖತ್ ಕ್ರೇಜಿ ಇದೆ. ಡಾಗ್ ಡೇ ಒಂದು ಸ್ಕ್ವಾಡ್ ಇದೆ ಇಲ್ಲಿ. ಹಾಯ್ ಬಾಯ್ಸ್, ಮಾಡ್ತವೆ ಇವ್ರದೇ ಲೈಫ್ ಅಪ್ಪ, ಏನು ಕ್ರೇಜ್ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಗೊತ್ತಾ, ಸೀರಿಯಸ್ಲಿ ಸಖತ್ ದೊಡ್ಡದಿದೆ ಮಾತ್ರ, ಹೆವಿ ದೊಡ್ಡದಿದೆ. ಇಳಿಯೋಕ್ಕೆ ಆಗಲ್ಲ, ಇದು ಎಷ್ಟು ಡೌನ್ ಇದೆ ನೋಡಿ, ಎಷ್ಟು ಡೌನ್ ಇದೆ, ವಿಡಿಯೋದಲ್ಲಿ ಗೊತ್ತಾಗಲ್ಲ ನಿಮಗೆ, ಇದು ಕರೆಕ್ಟಾಗಿದೆ. ಇವಾಗ ಜಾಗಿಂಗ್ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಹಂಗೆ ಬಂದಿದ್ದು. ನಾನು ಮನೇಲಿ ಬೋರ್ ಆಗ್ತಿತ್ತಲ್ಲ, ಬಂದೆ ಸುಮ್ಮನೆ. ಈ ವೆದರ್ಗೂ ಬಿಸಿಲು ಇಲ್ಲ ಗೈಸ್, ನಿಮ್ಗೆ ಬಿಸಿಲು ಅನ್ನಿಸ್ತಿದೆ ಅಷ್ಟೇ ನೋಡಿ, ಬಿಸಿಲೇ ಇಲ್ಲ, ಲೈಟಾಗಿ ಬೆಳಕಿದೆ ಅಷ್ಟೇ, ಬಿಸಿಲು ಇಲ್ಲ, ಹೆವಿ ಕೋಲ್ಡ್ ಇದೆ ನೋಡಿ. ಅದಕ್ಕೆ ಸ್ವೆಟರ್ ಗಿಟರ್ ಏನೂ ತಂದಿಲ್ಲ ನಾನು ಬ್ಯಾಂಗ್ಳೂರಿಂದ ಬರ್ತಾ, ಇದು ನಮ್ಮ ಮಾಮನ ಹಾಕ್ಕೊಂಡಿದ್ದೀನಿ ದಪ್ಪದು, ಇನ್ನೇನು ಮಾಡೋದು ಅಪ್ಪ, ಸಖತ್ ಚಳಿ, ಕ್ರೇಜ್ ಇದೆ. ಮಾರ್ನಿಂಗೆಲ್ಲ ಇದು ಓಪನ್ ಮಾಡಿರ್ತಾರೆ ಗೈಸ್, ಹೋಗ್ಬೋದು ಒಳಗಡೆ, ನೋಡೋಣ ಒಂದು ದಿವಸ ಬರೋಣ, ಇನ್ನೂ 1 ವೀಕ್ ಇರ್ತೀನಿ ಇಲ್ಲೇ,
ನೋಡಿ ಕ್ರೇಜಿ ಇದೆ. ಇನ್ನು ಗಾಯ ಆಗಿದೆ ನೋಡಿ ಗೈಸ್ ಪಾಪ. ಬಿಸ್ಕೆಟ್ ಏನೂ ತಂದಿಲ್ಲ, ಈ ಕಡೆ ಅಂಗಡಿನೂ ಇಲ್ಲ, ಅಲ್ಲಿ ಹೋಗ್ಬೇಕು ತೊಗೊಂಬರೋಕ್ಕೆ. ಯಾರಾದ್ರು ಹಾಕ್ತಾರೆ ಬೆಳಗ್ಗೆ ಹೊತ್ತು ಬರ್ತಾ ಮೋಸ್ಟ್ಲಿ. ಹಾಂ ಬಾ ನೋಡಿ, ಇಲ್ಲಿಂದ ಮೇಲೆ ಹೋಗ್ಬೋದು ಅಲ್ಲಿ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ. ಏನಿಲ್ಲ, ಹೋಗೋಣ ವಾಪಸ್ ಅಷ್ಟೇ. ಇನ್ನು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ನಮ್ಮ ಅಜ್ಜಿಗೆ ಸ್ವಲ್ಪ ಅದು ಇದು ಹೆಲ್ಪ್ ಮಾಡಬೇಕಂತಂದರೆ ಕ್ಲೀನಿಂಗ್ ಇರುತ್ತಲ್ಲ, ಅದು ಹೇಳಿದ್ನಲ್ಲ ಪೂಜೆ ಇದೆ ಅಂತ, ನೆಕ್ಸ್ಟ್ ವೀಕಿಗೆ ಸ್ವಲ್ಪ ಅದು ಇದು ಕ್ಲೀನಿಂಗ್ ಇದೆ, ಸೊ ಅದಕ್ಕೆ ಹೆಲ್ಪ್ ಮಾಡಬೇಕು. ಸೊ ನೋಡೋಣ, ಅಲ್ಲಿ ಮನೆಗೆ ಹೋಗಿ ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ಏನಾರು ಆಚೆ ಬಂದರೆ ಆಚೆ ವ್ಲಾಗ್ ಮಾಡ್ತೀನಿ. ಮೋಸ್ಟ್ಲಿ ಬಂದೇ ಬರ್ತೀನಿ ಮೋಸ್ಟ್ಲಿ. ಅದು ಇದು ಹೇಳ್ತಾರೆ, ಅದು ತೊಗೊಂಬ ಇದು ತೊಗೊಂಬ ಅಂತ, ಮನೇಲಿ ಗೊತ್ತಿರುತ್ತಲ್ಲ ಅದು ಇದು ಅಂತ. ನೋಡಿ ಈ ಥರ ಓಡಿಸಲ್ವಲ್ಲ ಜಾಸ್ತಿ, ಬಟ್ ಪ್ರಾಬ್ಲಮ್ ಕೊಡಲ್ಲ ನೋಡಿ, ಪಟ್ಟಂತ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕ್ಲೀನಾಗಿದೆ ನೋಡಿ ರೋಡ್. ಹಿಂಗೆ ಇದ್ಬಿಟ್ರೆ ಎಲ್ಲ ರೋಡು ಎಲ್ಲನೂ ಆಹಾ, ಆ ಕಡೆ ಈ ಕಡೆ ಮರಗಳು ಮಧ್ಯ ಹಿಂಗೆ ಹೋಗ್ತಾ ಇದ್ರೆ ಖಾಲಿ ರೋಡಲ್ಲಿ ಎಷ್ಟು ಸಾಕಾಗಿರುತ್ತೆ, ಕ್ರೇಜಿ. ಎಲ್ಲ ಹುಡುಗರು ಇದ್ದಾರೆ ನೋಡಿ, ಎಲ್ಲ ಅವಾಗಲೇ ಹೋಗ್ತಾ ಆ ಹುಡುಗರೇ ಇದ್ದರು, ಮಗ ನೋಡ್ತಾ ಇದ್ದಾರೆ, ಯಾರು ಇವನು ಒಬ್ಬೊಬ್ಬನೇ ಹಿಂಗೆ ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾನಲ್ಲ. ಸ್ಟಾರ್ಟಿಂಗಲ್ಲಿ ನನಗೂ ಅನ್ನಿಸ್ತಿತ್ತು, ಇವಾಗ ಮಾಡಿ ವ್ಲಾಗ್ ಮಾಡಿ ಮಾಡಿ ಜಾಸ್ತಿ ಮಾಡಲ್ಲ, ಬಟ್ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಜಾಸ್ತಿ ಪಬ್ಲಿಕ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನನ್ನ ಪಾಡಿ ನನ್ನ ಮರ ಆಡ್ಕೊಂಡು ಹೋಗ್ತಾ ಇರ್ತೀನಿ. ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದವ್ರಿಗೂ ಗೊತ್ತಾಗತ್ತೆ ಯಾವ ಥರ ಅನಿಸುತ್ತೆ ಅಂತ. ಇದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹೋಗೋಣ ಅಂದ್ಕೊಂಡೆ ಕ್ಲೋಸ್ ಮಾಡಿದ್ದಾರೆ. ಹೆಂಗೆ ಸೇರುತ್ತೆ ಅನ್ಸುತ್ತೆ ಇದಕ್ಕೂ. ಸೊ ಬನ್ನಿ ಮನೆಗೆ ಹೋಗೋಣ. ಮೇನ್ ರೋಡ್ ಬಂತು, ಫೋನ್ ಇಡ್ತೀನಿ ಒಳಗಡೆ. ಸೊ ಮನೆಗೆ ಹೋಗಿ ಮನೇಲಾದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ನೋಡೋಣ ಮತ್ತೆ ಆಚೆ ಏನಾರು ಬಂದರೆ ಆಚೆ ವ್ಲಾಗ್ ಮಾಡ್ತೀನಿ. ಓಕೆ ಗೈಸ್, ಬಾಯ್ ಗೈಸ್. ಮತ್ತು ಇನ್ನೊಂದು ತೋರಿಸ್ಬೇಕಿತ್ತು, ಇಲ್ಲಿ ನೋಡಿ, ಇಲ್ಲಿ ಯಾರ ಹೆಸರಿದೆ, ಇಲ್ಲೊಂದು ಹೆಸರು, ಇಲ್ಲಿ ನಮ್ಮ ಮಾಮನ ಮಗಳ ಹೆಸರಿದೆ, ಇಲ್ಲಿ ಇದು ನಮ್ಮ ತಾತನ ಹೆಸರು, ಅಲ್ಲಿ ನನ್ನ ಹೆಸರು, 3 ಹೆಸರು ಇದೆ ಗೇಟಲ್ಲಿ. ಹಿಂಗೆ अबे साले जब माफ करना मैं इधर ಸುಮ್ಮನೆ ಹಾಕಿದ್ದಾರೆ ಗೈಸ್ ಅಷ್ಟೇ, ಏನಿಲ್ಲ. ಬನ್ನಿ ಮನೆಗೆ ಬಂದೆ, ಬಿಟ್ಟು ಮೇಲೆ ಹೋಗೋಣ ಮನೆಗೆ. ಇವತ್ತೆಲ್ಲ ಇಡೀ ಸರ್ವಿಸ್ದಾಗುತ್ತೆ, ನೋಡ್ಕೊಬೋದು, ಎಲ್ಲ ಮುಗಿಸ್ಬೋದು ಅಂತ ಅಂದ್ಕೊಂಡೆ. ನೋಡಿದ್ರೆ ಆಗಲಿಲ್ಲ ಸರ್ವಿಸ್. ಇನ್ನೇನು ಮಾಡೋದು, ಇಲ್ವಲ್ಲ ಓಪನ್ ಮಾಡಿಲ್ಲ, ನಾಳೆ ಕಾಯಬೇಕಷ್ಟೆ. ಸೊ ಬಂದು ಹೋಗೋಣ. ಇದು ನಮ್ಮದೇ ಶೆಡ್ಡು ಗೈಸ್, ಅದು ನಮ್ಮ ಮಾಮಂದು ಅದು ಇದು ಟೂಲ್ಸು, ಅದು ಗಾಡಿ ಅಂದರೆ ನಮ್ಮ ಮಾಮ ಆಟೋಮೊಬೈಲ್ ಇಂಜಿನಿಯರ್ ಅಲ್ಲ, ಸೊ ಅದು ಟೂಲ್ಸು ಮತ್ತು ಅದು ಇದು ಎಕ್ವಿಪ್ಮೆಂಟ್ಸ್ ಅವ್ರದ್ದು ಏನೇನೋ ಇದೆ. ಅದನ್ನು ಒಂದು ಸಲ ತೋರಿಸ್ತೀನಿ. ಕೀ ಮೇಲಿದೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಬನ್ನಿ ಮೇಲೆ ಹೋಗ್ಬಿಟ್ಟು ಏನಾದ್ರು ಕೆಲಸ ಇದ್ದರೆ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಇದು ನಮ್ಮ ಮಾಮನ ರೂಮು, ಬಾಲ್ಕನಿ. ಬಂದಿದ ತಕ್ಷಣ ನೋಡಿ ಯಾ ಗಾಡಿ, ಆವಾಗಲೇ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ. ಏನು ಕ್ರೇಜ್ ಇದೆ ನೋಡಿ, ಮನೆ ಒಳಗಡೆ ಇಟ್ಬಿಟ್ಟಿದ್ದಾರೆ ಗೈಸ್. ಆ ಕಡೆ ಆಚೆಯಿಂದ ಹಿಂಗೆ ನೋಡಿದ್ರೆ ಕಾಣುತ್ತಿದ್ದ ಗಾಡಿ, ಅದೇ ಇಲ್ಲಿ ಆಚೆ ನಿಲ್ಲಿಸಿದ ಬಿಸಿಲು ಮಳೆ ಅದು ಇದು ಎಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಅಷ್ಟೇ. ಅದಕ್ಕೆ ಸೀಟು ಎಲ್ಲ ನೀಟಾಗಿ ಮುಚ್ಚಿ ಇದು ಮಾಡಿದ್ದಾರೆ. ಕ್ರೇಜ್ ಇದೆ. ಯಾರೋ ನೋಡಿದವರು ಹೆಂಗೆ ಅನ್ಸುತ್ತೆ ಹೇಳಿ, ಮನೆ ಒಳಗಡೆ ತಂದು ಇಟ್ಟವರಲ್ಲಪ್ಪ ಅಂತ. ಮತ್ತೇನು ಅದೇ ಎಲ್ಲ ತೆಗ್ದಿದ್ದಾರೆ, ಇಂಜಿನ್ ಎಲ್ಲ ಏನಿಲ್ಲ, ಎಲ್ಲ ತೆಗ್ದಿದ್ದು ಮಾಡಿದ್ದಾರೆ. ಜಸ್ಟ್ ಶೋ ಪೀಸ್ ಥರ ಬೇಸಿಕಲಿ. ಆ್ಯಕ್ಚುಲಿ ಇದನ್ನು ಮನೆ ಒಳಗಡೆ ಒಂದು ಇದೆ ಜಾಗ, ಅಲ್ಲಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ರೆ, ಹ್ಯಾಂಗಿಂಗ್ ಥರ. ಅದರ ನೋಡಿರ್ತೀರಿ ಯಾವ್ದಾರು ಶೋರೂಮಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರ, ಆ ಥರ ಮಾಡಬೇಕು ಅಂತ. ಆಮೇಲೆ ಬೇಡ ಮನೆ ಒಳಗಡೆ ಆಚೆನೇ ಈ ಥರ ಇರಲಿ ಹಿಂಗೆ ಅಂತ ಇಟ್ಟಿರೋದು. ಶೋ ಪೀಸ್ ಥರ ಬೇಸಿಕಲಿ. ಅಷ್ಟೇ ಸ್ಟಾರ್ಟ್ ಆಗೋಲ್ಲ, ಇಂಜಿನ್ ಇಲ್ಲ, ಏನೂ ಇಲ್ಲ, ಅದೇ ಸುಮ್ಮನೆ ಶೋ ಪೀಸ್ ಥರ ಹಂಗೆ ಇಟ್ಟಿರೋದು. ಕ್ರೇಜ್ ಇದೆ ಅಲ್ಲ. ಸೊ ಇದು ಮನೆ. ಇದು ಏನೋ ಇರುವಾಗೇನೋ ಇಟ್ಟಿದ್ದಾರಪ್ಪ ಊಟ, ಇರುವಾಗ ಊಟ ಇಟ್ಟಿದ್ದಾರೆ. ಸೊ ಬನ್ನಿ, ಅದೇ ಹೇಳಿದ್ನಲ್ಲ ಇದು ತೋರಿಸ್ತೀನಿ ಅಂತ, ಅದಕ್ಕೇ ತೋರಿಸಿದೆ ನಿಮಗೆ.